ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡಲ್ಲಿ ನಾನು 2 ಟಾಪಿಕ್ಸ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲಿಗೆ ಟ್ರೇಡ್ ರಿಸ್ಟ್ರಿಕ್ಷನ್ಗೆ ವಿರೋಧವಾಗಿ ಇಂಡಿಯಾ ರೆಸಿಪ್ರೋಕಲ್ ಟ್ಯಾರಿಫ್ ಪ್ಲಾನ್ ಅನ್ನ ಮಾಡ್ಕೊಳ್ತಿದೆ. ಇದಾದ್ಮೇಲೆ ITC 3,500 ಕೋಟಿ ಕೊಟ್ಟು ಒಂದು ಹೊಸ ಕಂಪನಿನ ಕೊಂಡ್ಕೊಂಡಿದೆ. ಯಾಕೆ ಅಂತ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 2 ಏಪ್ರಿಲ್ ವೆಡ್ನೆಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾಗೌಡ. ರೆಸಿಪ್ರೋಕಲ್ ಟ್ಯಾರಿಫ್ಸ್ ಬಂದೇ ಬಿಡ್ತು. ಕೆಲವು ವಾರದ ಹಿಂದೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಪ್ರಾಡಕ್ಟ್ಸ್ಗೆ ಬೇರೆಯವರು ಜಾಸ್ತಿ ಟ್ಯಾರಿಫ್ಸ್ ಹಾಕಿದ್ರೆ ಅವ್ರಿಗೂ ನಾವು ಜಾಸ್ತಿ ಟ್ಯಾರಿಫ್ನ ಹಾಕ್ತೀವಿ ಅಂತ ಹೇಳಿದ್ರು. ಅದು ಇವತ್ತಿನಿಂದ ಶುರು ಆಗಬೇಕು. ಅದಕ್ಕೆ ಅವರು ಇವತ್ತನ್ನ ಲಿಬ್ರೇಷನ್ ಡೇ ಅಂತ ಕರೀತಾ ಇದ್ದಾರೆ. ನಾನು ಮೊದಲೇ ಹೇಳ್ದಂಗೆ ಇಂಡಿಯಾ ಅವರ ಕಣ್ಣಲ್ಲಿರೋದು. ನಮ್ದು ಪ್ರಪಂಚದಲ್ಲಿ ಹೈಯೆಸ್ಟ್ ಟ್ಯಾರಿಫ್ ರೇಟ್ ಇದೆ ಅಲ್ವಾ. ನಾವು ಹಿಂದಿನಿಂದ ಟ್ರೇಡಿಂಗ್ಗೆ ರಿಸ್ಟ್ರಿಕ್ಷನ್ಸ್ ಹಾಕಿದ್ವಿ ಕೂಡ. ನಮ್ಮ ಒಂದು ಗೂಡ್ಸ್ ಎಕ್ಸ್ಪೋರ್ಟ್ನಲ್ಲಿ 6ನೇ 1% ಯುನೈಟೆಡ್ ಸ್ಟೇಟ್ಸ್ಗೆ ಹೋಗುತ್ತೆ. ಟಿಟ್ ಫಾರ್ ಟ್ಯಾಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದಾರೇನು ಕೂಡ. ಇನ್ನು ಇಂಡಿಯನ್ ಇಂಡಸ್ಟ್ರಿಗೆ ಇದೆಲ್ಲನೂ ಆದ್ರೆ ದೊಡ್ಡ ಸಮಸ್ಯೆ ಆಗ್ಬೋದು. ಇವೆಲ್ಲ ಸುಮ್ಮನೆ ಥ್ರೆಟ್ಸ್ ಇರ್ಬೋದು, ಆದ್ರೆ ನಿಜವಾಗ್ಲೂ ಹಿಂಗೆ ಆಗ್ತಿದ್ಯಾ? 1.5 ತಿಂಗಳ ಹಿಂದೆ ಇದ್ರ ಬಗ್ಗೆ ಫಸ್ಟ್ ವಿಡಿಯೋ ಮಾಡಿದ್ವಿ. ಆದ್ರೆ ಏನ್ ಹೇಳ್ಬೇಕು ಅಂತ ಅವಾಗ ನಮಗೂ ಕೂಡ ಗೊತ್ತಿರಲಿಲ್ಲ. ಟ್ರಂಪ್ ಯಾವಾಗ ಏನ್ ಮಾಡ್ತಾರೆ ಅಂತ ಊಹೆ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಅವರು ನಿಮ್ಮನ್ನ ಟೋಸ್ ಮೇಲೆ ಇಟ್ಕೊಂಡು ಟ್ರೈ ಮಾಡ್ತಿರ್ತಾರೆ. ಅವರೇ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ನೀವು ಇನ್ವೆಸ್ಟ್ ಮಾಡೋದಕ್ಕೆ ಏನಾದ್ರೂ ಟಿಪ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದ್ರೆ ಸಾರಿ, ನೀವು ಇದ್ರ ಜೊತೆ ಬದುಕೋದಕ್ಕೆ ಕಲಿಬೇಕಾಗತ್ತೆ. ಇವತ್ತಿಗೆ ಇದು ಮುಗಿಯೋಲ್ಲ ಬಿಡಿ. ಟ್ರಂಪ್ ಏನೇ ಮಾಡಿದ್ರು ಎಲ್ಲ ಬಿಸ್ನೆಸ್ ಮೆನ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಮತ್ತೆ ಪಾಲಿಸಿ ಮೇಕರ್ಸ್ ರಿಯಾಕ್ಟ್ ಮಾಡ್ತಾರೆ. ಅವಾಗ ಏನ್ ಪ್ರಾಬ್ಲಮ್ ಆಗುತ್ತೋ ಯಾರಿಗೂ ಕೂಡ ಗೊತ್ತಿರಲ್ಲ. ಈಗ ಇಂಡಿಯಾಗೆ ಟ್ಯಾರಿಫ್ ಹೊಡೆದ್ರೆ ಅದು ಇವತ್ತು ರಾತ್ರಿ ಗೊತ್ತಾಗತ್ತೆ. ಅವರ ಎಫೆಕ್ಟ್ ಬಗ್ಗೆ ನಿಮಗೆ ಏನ್ ಗೊತ್ತಿರಬೇಕು, ಏನ್ ನಡೀತಿದೆ ಅಂತ ತಿಳ್ಕೊಳ್ಬೇಕು, ಏನ್ ಆಗ್ಬೇಕು. ನಾವು ಹಿಂದಿನ ವಿಡಿಯೋದಲ್ಲಿ ಇಂಡಿಯಾ ಮತ್ತೆ US ಟ್ರೇಡ್ ಬಗ್ಗೆನೂ ಕೂಡ ಹೇಳಿದ್ವಿ ಅಲ್ವಾ. ಟ್ಯಾರಿಫ್ ಬಂದ್ರೆ ಅದರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅವರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ನೋಡೋಣ. ಇಂಡಿಯಾ US ನ ಸಮಾಧಾನ ಮಾಡೋದಕ್ಕೆ ಏನೇನ್ ಮಾಡ್ತಿದೆ ಮತ್ತೆ ಟ್ರೇಡ್ ನೆಗೋಸಿಯೇಷನ್ ಹೇಗ್ ನಡೀತಿದೆ ಅಂತ ನಾವಿಲ್ಲಿ ನೋಡ್ಕೊಂಬರೋಣ. ಹಾಗೇನೆ ಕೆಲವು ಸ್ಪೆಕ್ಯುಲೇಟಿವ್ ಕ್ವಶನ್ಸ್ ಕೂಡ ಇರತ್ತೆ. ಇದರಿಂದ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಏನ್ ಆನ್ಸರ್ ಸಿಗ್ಬೋದು ಅಂತ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇಂಡಿಯಾ ಏನಾದ್ರೂ ಒಂದು ದಾರಿನ ಹುಡ್ಕೋದಕ್ಕೆ ಟ್ರೈ ಮಾಡ್ತಿದೆ. ಟ್ರಂಪ್ ಅವರಿಗೆ ಬಂದಾಗಿಂದನೂ ಕೂಡ ಇಂಡಿಯಾ ಅವರನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಟ್ರಂಪ್ ಹತ್ರ ಏನಾದ್ರೂ ಒಂದು ಕನ್ಫೆಷನ್ ತಗೊಳ್ಬೇಕು ಅಂತ ಒಂದು ಕಡೆ, ಟ್ರೇಡ್ಗೂ ನೆಗೋಸಿಯೇಷನ್ ಬೇಕು ಅಂತ ಎರಡು ಕಡೆನೂ ಕೂಡ ಮಾಡೋದಕ್ಕೆ ಹೊರಟಿದೆ. ಪ್ರಧಾನ ಮಂತ್ರಿ ಮೋದಿ ಫೆಬ್ರವರಿ 2025ರಲ್ಲಿ ನಾವು ನೋಡಿದಾಗ ವಾಷಿಂಗ್ಟನ್ಗೆ ವಿಸಿಟ್ ಮಾಡಿದ್ರು. ಆ ಟೈಮ್ ನಲ್ಲಿ ಟ್ಯಾರಿಫ್ ಬಗ್ಗೆ ಮಾತುಕತೆ ನಡೀತಿತ್ತು. ಪ್ರಧಾನ ಮಂತ್ರಿ ಮೋದಿ ಅಮೆರಿಕದವರಿಗೆ ಕೆಲವು ಪ್ರಾಮಿಸ್ ಮಾಡಿದ್ರು ಕೂಡ. ಇಂಡಿಯಾ ಒಪ್ಪಂದಕ್ಕೆ ರೆಡಿ ಇದೆ ಅಂತಾನೂ ಹೇಳಿದ್ರು. ಇನ್ನು US ಎನರ್ಜಿ ಮತ್ತೆ ಡಿಫೆನ್ಸ್ಗೆ ಗೇರ್ ಜಾಸ್ತಿ ಖರೀದಿ ಮಾಡ್ತಿದ್ದೀನಿ ಅಂತಾನೂ ಕೂಡ ಪ್ರಾಮಿಸ್ ಮಾಡಿದ್ರು. ಎರಡೂ ದೇಶಗಳು ಸೇರ್ಕೊಂಡು ಒಂದು ಹೊಸ ಟ್ರೇಡ್ ಡೀಲ್ಗೋಸ್ಕರ ಕೆಲಸ ಮಾಡ್ತಿದೀವಿ ಅಂತಾನೂ ಅನೌನ್ಸ್ ಮಾಡಿದ್ರು. ನಂತರ ಇಂಡಿಯನ್ ಗವರ್ಮೆಂಟ್ ಯುನೈಟೆಡ್ ಸ್ಟೇಟ್ ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಮಾರ್ಚ್ ತಿಂಗಳಲ್ಲಿ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಅವರು ಒಂದು US ಕೌಂಟರ್ ಪಾರ್ಟ್ ನ ಹೋವರ್ಡ್ ಲುಟ್ನಿಕ್ ಅವರನ್ನ ಭೇಟಿಯಾದ್ರು ಅಂತಾನೆ ಹೇಳಲಾಗ್ತಿತ್ತು. ಅಂದ್ರೆ ಅವರ ಒಂದು ಡಿಸ್ಕಷನ್ ಅಲ್ಲಿ ನೋಡಿದಾಗ ಇಂಡಿಯಾದ ಟ್ಯಾರಿಫ್ ಬಗ್ಗೆ ಮತ್ತು ಟ್ರೇಡ್ ಡೀಲ್ ಬಗ್ಗೆ ಮಾತಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಅದೇ ತಿಂಗಳಲ್ಲಿ US ಒಂದು ಟ್ರೇಡ್ ಡೆಲಿಗೇಷನ್ ಪ್ರಪೋಸ್ ಮಾಡಿತ್ತು. ಅಂದ್ರೆ ಟ್ರೇಡ್ ಬಗ್ಗೆ ಮಾತಾಡೋದಕ್ಕೆ ನ್ಯೂ ಡೆಲ್ಲಿಗೂ ಕೂಡ ಬಂದಿತ್ತು. ಈ ವರ್ಷದ ಕೊನೆಗೆ ಒಂದು ಒಪ್ಪಂದನ ಸೈನ್ ಮಾಡ್ಕೊಳ್ಬಹುದು ಅಂತ ಎರಡು ಕಡೆಯಿಂದ ಹೇಳ್ತಿದ್ದಾರೆ. ಆದ್ರೆ ನಮ್ಗೆ ಟ್ಯಾರಿಫ್ ನಿಂದ ಏನ್ ಪ್ರೊಟೆಕ್ಷನ್ ಸಿಗ್ಲಿಲ್ಲ. ಯುನೈಟೆಡ್ ಸ್ಟೇಟ್ಸ್ಗೆ ಸಪೋರ್ಟ್ ತೋರ್ಸೋದಕ್ಕೆ ನಾವು ಕೆಲವು ಕೆಲಸಗಳನ್ನ ಮಾಡಿದೀವಿ. ಅಮೆರಿಕಾಗೆ ಇಂಡಿಯಾ ಮೇಲೆ ಏನ್ ಕಂಪ್ಲೇಂಟ್ಸ್ ಇತ್ತು ಅಂದ್ರೆ, ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ 113% ಅನ್ನ ಟ್ಯಾಕ್ಸ್ ಆಗಿ ಹಾಕ್ತಿವಿ. ಕೆಲವು ಪ್ರಾಡಕ್ಟ್ಸ್ಗೆ 300% ವರೆಗೂ ಸಹ ಟ್ಯಾಕ್ಸ್ ಹೋಗುತ್ತೆ. ಇಂಡಿಯಾ ಈಗ ಬಾದಾಮಿ ಮತ್ತೆ ಕ್ರಾನ್ಬೆರಿ ತರ ವಸ್ತುಗಳ ಮೇಲೆ ಟ್ಯಾರಿಫ್ಸ್ ಅನ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಪ್ರಧಾನ ಮಂತ್ರಿ ಮೋದಿ ಯುನೈಟೆಡ್ ಸ್ಟೇಟ್ಸ್ಗೆ ಹೋಗಿಂತ ಮುಂಚೆ ನಾವು ಕೆಲವು ಟ್ಯಾರಿಫ್ ಅನ್ನ ಕಟ್ ಮಾಡಿದ್ವಿ. ಈ EV ಮೋಟಾರ್ ಸೈಕಲ್ಸ್ ಮೇಲೆ ಟ್ಯಾರಿಫ್ ನ 50% ಇಂದ 30% ವರೆಗೂ ಕೂಡ ತಗೊಂಡ್ ಬಂದ್ವಿ. ಅಂದ್ರೆ ಬಡ್ಜೆಟ್ ಪ್ರೆಸೆಂಟೇಷನ್ ಅಲ್ಲಿ ನೋಡಿದಾಗ ಲಕ್ಸುರಿ ಕಾರ್ ಆಗಿರ್ಬೋದು, ಯಾಚ್ ಮತ್ತೆ ಹೆವಿ ಮೆಷಿನರಿ ಈ ಮೇಲಿನ ಟ್ಯಾರಿಫ್ ನು ಕೂಡ ಕಮ್ಮಿ ಮಾಡಿದ್ವಿ. PM ಮೋದಿ US ವಿಸಿಟ್ ಆದ್ಮೇಲಂತೂ ಈ ಬರ್ಬನ್ ವಿಸ್ಕಿ ಮೇಲಿನ ಟ್ಯಾರಿಫ್ ನೋಡಿದಾಗ 150% ಇಂದ 100%ಗೆ ಕಮ್ಮಿ ಮಾಡಿದೀವಿ. ಇನ್ನು ಗೂಡ್ಸ್ ಟ್ರೇಡ್ ಹೊರತುಪಡಿಸಿ ನಾವು ಬೇರೆ ವಿಷಯಗಳಲ್ಲೂ ಕೂಡ ಸಪೋರ್ಟ್ ಮಾಡ್ತಿದೀವಿ. ಇಂಡಿಯನ್ ಕಂಪನಿಗಳು ಫಾರಿನ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಸರ್ಚ್ ಇಂಜಿನ್ ಮತ್ತೆ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗೆ ಕೊಡುವಂತಹ ಒಂದು ಆಡ್ಸ್ಗೆ 6% ಟ್ಯಾಕ್ಸ್ ಹಾಕ್ತಿವಿ ಅಂತ ಕೂಡ ಹೇಳಿದ್ರು. ಅದನ್ನು ಕೂಡ ಈಗ ತೆಗೆದಿದ್ದೀವಿ. ಕೆಲವು ರಿಪೋರ್ಟ್ಸ್ ಪ್ರಕಾರ ಅಮೆರಿಕದಿಂದ ಇಂಡಿಯಾಗೆ ಬರೋ 55% ಇಂಪೋರ್ಟ್ ಮೇಲೆ ಟ್ಯಾರಿಫ್ ಅನ್ನ ಕಟ್ ಮಾಡೋದಕ್ಕೂ ಸಹ ನಾವು ರೆಡಿ ಇದ್ದೀವಿ.
ಡೊನಾಲ್ಡ್ ಟ್ರಂಪ್ ನಾವು ಕನ್ಸೆಷನ್ ಕೊಡೋದಕ್ಕೆ ರೆಡಿ ಇದೀವಿ ಅಂತಾನೂ ಕೂಡ ತಿಳ್ಕೊಂಡಿದ್ದಾರೆ. ಇತ್ತೀಚೆಗೆ ಇಂಡಿಯಾ ಸಬ್ಸ್ಟಾನ್ಷಿಯಲಿ ಟ್ಯಾರಿಫ್ ಡ್ರಾಪ್ ಮಾಡ್ತಾರೆ ಅಂತ ನಾವು ಕೂಡ ಕೇಳ್ಪಟ್ಟಿದೀವಿ ಅಲ್ವಾ. I think I heard that India just a little while ago is going to be dropping its tariffs very substantially. And I said, why didn't somebody do this a long time ago? ಬೇರೆ ದೇಶಗಳು ಟ್ರಂಪ್ ಥ್ರೆಟ್ ಮಾಡಿದಾಗ ಜಾಸ್ತಿ ರೇಗಾಡ್ತಾರೆ, ಆದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಟ್ಯಾರಿಫ್ ಬಗ್ಗೆ ಯಾವ ಗ್ಯಾರಂಟಿನೂ ಕೂಡ ಸಿಗ್ತಿಲ್ಲ. US ಟ್ರೇಡ್ ರೆಪ್ರೆಸೆಂಟೇಟಿವ್ ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿ ಇಂಡಿಯಾದ ಟ್ರೇಡ್ ಬ್ಯಾರಿಯರ್ಸ್ ಅನ್ನ ಮತ್ತೆ ವಿಮರ್ಶೆ ಮಾಡಿದವ್ರನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತ ನೋಡ್ತಿದೆ. ಅಂದ್ರೆ ವೈಟ್ ಹೌಸ್ ಈ ಪ್ರೆಸ್ ಸೆಕ್ರೆಟರಿ ಅಗ್ರಿಕಲ್ಚರ್ ಟ್ರೇಡ್ ನಲ್ಲಿ ಇಂಡಿಯಾ ಸರಿ ಇಲ್ಲ ಅಂತ ಹೇಳಿದ್ದಾರೆ. ನಮ್ಗೆ ಟ್ಯಾರಿಫ್ ಹೊಡೆಯೋದೇನಿಲ್ಲ, ಆದ್ರೆ ಯಾವ ಸಪೋರ್ಟ್ ಕೂಡ ಇಲ್ಲಿಂದ ಸಿಗ್ತಾ ಇಲ್ಲ. ನೆಗೋಷಿಯೇಟ್ ಮಾಡಕ್ ರೆಡಿ ಇದ್ರೂ ಕೂಡ ನಾವು ಟ್ಯಾರಿಫ್ ಕಟ್ ಮಾಡೋಕ್ ಆಗಲ್ಲ ಅಂತ ಇಂಡಿಯನ್ ಗೌರ್ಮೆಂಟ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಹಾಲಿನಂತಹ ವಸ್ತುಗಳನ್ನ ನಾವೇ ಪ್ರೊಡ್ಯೂಸ್ ಮಾಡ್ತಿದೀವಿ, ಅದಕ್ಕೆ ಅವುಗಳ ಟ್ಯಾರಿಫ್ ಕಟ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ಬಾಟಮ್ ಲೈನ್ ಇಷ್ಟೇ ನೋಡಿ, ಯುನೈಟೆಡ್ ಸ್ಟೇಟ್ಸ್ ಬೇರೆ ಬೇರೆ ತರ ಸಿಗ್ನಲ್ ಕೊಟ್ಟರು ಕೂಡ ರೆಸಿಪ್ರೋಕಲ್ ಟ್ಯಾರಿಫ್ಸ್ ವಿಚಾರದಲ್ಲಿ ಡಿಸಿಷನ್ ಚೇಂಜ್ ಮಾಡಿಲ್ಲ. ನಾವೇನೋ ತುಂಬಾ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೀವಿ, ಆದ್ರೆ ಕಂಪ್ಲೀಟ್ ಆಗಿ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಇಂಡಿಯಾ ಗೂಡ್ಸ್ ಟ್ರೇಡ್ ಹೊರತುಪಡಿಸಿ ಬೇರೆ ವಿಷಯಗಳಲ್ಲೂ ಕೂಡ ಹೆಲ್ಪ್ ಮಾಡ್ತಿದೆ. ಇಂಡಿಯನ್ ಕಂಪನಿಗಳು ಫಾರಿನ್ ಸರ್ಚ್ ಇಂಜಿನ್ ಆಗಿರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳಿಗೆ ಆಡ್ ಕೊಟ್ರೆ 6% ಟ್ಯಾಕ್ಸ್ ಹಾಕ್ತಿದೀವಿ ಅಂತಾನು ಕೂಡ ಹೇಳ್ತಿದ್ದಾರೆ. ಆದ್ರೆ ಅದನ್ನು ಕೂಡ ಇವಾಗ ನಾವು ತೆಗೆದು ಹಾಕಿದೀವಿ. ಹಾಗಿದ್ರೆ ಇದನ್ನಿಂದ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಬೇಕು? ಡೊನಾಲ್ಡ್ ಟ್ರಂಪ್ ಟ್ರೇಡ್ ಪಾಲಿಸಿ ಬಗ್ಗೆ ಏನು ಕೂಡ ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಟೈಮ್ ಕೂಡ ಮುಗ್ದೋಗಿದೆ. ಯುನೈಟೆಡ್ ಸ್ಟೇಟ್ಸ್ಗೆ ಹೋಗೋ ಇಂಡಿಯನ್ ಎಕ್ಸ್ಪೋರ್ಟ್ಸ್ಗೆ ಟ್ಯಾರಿಫ್ಸ್ ಅನ್ನ ಹಾಕ್ತಿದ್ದಾರೆ. ಅವು ಹೇಗೆಲ್ಲ ನಡೆಯುತ್ತೆ ಅಂತ ನೋಡೋಣ. ಇಲ್ಲಿ 3 ಚಾನ್ಸ್ ಇದೆ ನೋಡಿ. ಬೇಸ್ ಕೇಸ್ ಇದು ಸರಿ ಇಲ್ಲ, ಇಂಡಿಯಾ ಮೇಲೆ ಟ್ಯಾರಿಫ್ ಇರುತ್ತೆ, ಯುನೈಟೆಡ್ ಸ್ಟೇಟ್ಸ್ಗೆ ಮಾಡೋ ಎಕ್ಸ್ಪೋರ್ಟ್ಸ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಅದು ಸುಮಾರು $78.5 ಬಿಲಿಯನ್ ನಷ್ಟಿರತ್ತೆ. ಯಾವ ಇಂಡಸ್ಟ್ರಿಗೂ ತೊಂದರೆ ಆಗುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಪ್ರಪಂಚದಲ್ಲಿರೋ ಬೇರೆ ದೇಶಗಳಿಗೆ ಟ್ಯಾರಿಫ್ ಹೊಡೆದ್ರೆ ಸಪ್ಲೈ ಚೈನ್ಸ್ ಡಿಸ್ಟರ್ಬ್ ಆಗ್ಬೋದು. ಅಮೆರಿಕನ್ ಟ್ಯಾರಿಫ್ಸ್ಗೆ ಬೇರೆ ದೇಶಗಳು ಕೂಡ ರಿಯಾಕ್ಟ್ ಮಾಡ್ತಾ ಇದೆ, ಇನ್ನೂ ಕೂಡ ಹೆಚ್ಚಿನ ತೊಂದರೆ ಆಗತ್ತೆ ನೋಡಿ. ಆಪ್ಟಿಮಿಸ್ಟಿಕ್ ಕೇಸ್, ಈ ವರ್ಷ ತುಂಬಾ ಟ್ಯಾರಿಫ್ ತೊಂದರೆ ಕೊಡಬಹುದು ಕೂಡ, ಆದ್ರೆ ಮುಂದೆ ಕಡಿಮೆ ಆಗ್ಬೋದು. ಇಂಡಿಯಾ ಮತ್ತೆ US ನಡುವಿನ ಮಾತುಕತೆಗಳನ್ನ ನಾವು ನೋಡಿದಾಗ ಟ್ರೇಡ್ ಡೀಲ್ಗೆ ದಾರಿ ಮಾಡ್ಕೊಂಡಿದೆ. ಹಾಗೇನೆ ಫೈನಾನ್ಷಿಯಲ್ ಸರ್ವಿಸ್ ಫರ್ಮ್ ಅಲ್ಲಿ ಅಂದ್ರೆ MUFG ಪ್ರಕಾರ ಕೆಲವು ತಿಂಗಳು ನೋವು ಆದ್ರೂ ಕೂಡ ಮುಂದೆ ಎಲ್ಲ ಸರಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅತಿ ಆಪ್ಟಿಮಿಸ್ಟಿಕ್ ಕೇಸ್, ಇದೆಲ್ಲ ಸುಳ್ಳು ಕೂಡ ಇರಬಹುದು. ಟ್ರಂಪ್ ಈ ಮುಂಚೆನೂ ಕೂಡ ಟ್ಯಾರಿಫ್ ನ ವಾಪಸ್ ತಗೊಂಡ್ ಬಂದಿದ್ರು ಕೂಡ. ತುಂಬಾ ಕಡೆ ಟ್ಯಾರಿಫ್ ಹೊಡೆದ್ರೆ ಕಷ್ಟ ಆಗುತ್ತೆ ಅಂತ ಅವರು ಕೆಲವು ದೇಶಗಳಿಗೆ ಟ್ಯಾರಿಫ್ ಹಾಕೋದು ಬೇಡ ಅಂತಾನೂ ಕೂಡ ಅನ್ಕೊಂಡಿದ್ದಾರೆ. ನಮ್ಗೇನು ತೊಂದರೆ ಆಗದೇನೂ ಇರ್ಬೋದು, ಆದ್ರೆ ಆ ತರ ಆಗುತ್ತಾ ಆಗದೆ ಇರತ್ತಾ ಅಂತ ನಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಿಸಲ್ಟ್ಸ್ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇದೆಲ್ಲ ಸರಿ, ಆದ್ರೆ ಉತ್ತರವಿಲ್ಲದ ಪ್ರಶ್ನೆಗಳಾದ್ರೂ ಯಾವ ರೀತಿ ಇದೆ? ನಮ್ಗೆ ಸದ್ಯಕ್ಕೆ ಇಷ್ಟೇ ಗೊತ್ತಿರೋದು, ವಿಷಯಗಳು ಇನ್ನೂ ಕೂಡ ಸರಿಯಾಗಿ ಏನಿದೆ ಅಂತ ಗೊತ್ತಿಲ್ಲ. ಟ್ಯಾರಿಫ್ ಬಗ್ಗೆ ನಾವು ಕೂಡ ಮಾತಾಡಿದೀವಿ ಹಿಂದಿನ ವಿಡಿಯೋಗಳಲ್ಲಿ, ಆದ್ರೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಬಿಡಿ. ಪ್ರಪಂಚದ ಎಕನಾಮಿಗೆ ತೊಂದರೆ ಆದ್ರೆ ಅದರ ಪರಿಣಾಮಗಳು ಬೇಕಾದಷ್ಟು ರೀತಿಯಲ್ಲಿ ಇರತ್ತೆ. ಅದ್ರ ಬಗ್ಗೆ ಹೇಳೋದಕ್ಕೆ ನಮ್ಮ ಹತ್ರ ಆನ್ಸರ್ ಇಲ್ಲ, ಆದ್ರೆ ಕೆಲವು ಪ್ರಶ್ನೆಗಳಿದೆ. ಈ ಟ್ಯಾರಿಫ್ ಹೇಗಿರತ್ತೆ? ಅಮೆರಿಕನ್ ಗವರ್ಮೆಂಟ್ಗೆ ಇದ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. 10 ರಿಂದ 15 ದೇಶಗಳಿಗೆ ಟ್ಯಾರಿಫ್ ಹಾಕಬೇಕು ಅಂತಾನೂ ಕೂಡ ಹೇಳ್ತಿದ್ದಾರೆ. ಎಲ್ಲಾ ದೇಶಗಳು 20% ಟ್ಯಾರಿಫ್ ಹಾಕಬೇಕು ಅಂತಾನೂ ಕೂಡ ಅನ್ಕೊಂಡಿದೆ. ಇನ್ನು ವೈಟ್ ಹೌಸ್ ಇಂಡಸ್ಟ್ರೀಸ್ ಪ್ರಕಾರ ಟ್ಯಾರಿಫ್ ಬರುತ್ತಾ ಅಥವಾ ಪ್ರತಿ ದೇಶಕ್ಕೂ ಒಂದೇ ರೇಟ್ ಇರುತ್ತಾ ಅಂತಾನೂ ಕೂಡ ಹೇಳಕ್ಕಾಗಲ್ಲ. ಟ್ಯಾರಿಫ್ ಹೇಗಿರುತ್ತೋ ಗೊತ್ತಿಲ್ಲದೆ ಇದ್ರೆ ಔಟ್ಕಮ್ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬೇರೆ ದೇಶಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ? ಅಮೆರಿಕ ಗ್ಲೋಬಲ್ ಟ್ರೇಡ್ ಪಾಲಿಸಿ ಡಿಸೈಡ್ ಮಾಡಿದ್ರೆ ಬೇರೆ ದೇಶ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇನ್ನು ಟ್ರಂಪ್ ಚೈನಾ ಮತ್ತೆ ಕೆನಡಾ ಮೇಲೆ ಟ್ಯಾರಿಫ್ ಹಾಕಿದಾಗ ಅವರು ವಿರೋಧ ಮಾಡಿದ್ರು ಕೂಡ, ಅಂದ್ರೆ ಮುಂದಿನ ಟ್ಯಾರಿಫ್ಗೂ ಬೇರೆ ದೇಶಗಳು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋ ಚಾನ್ಸಸ್ ಖಂಡಿತವಾಗ್ಲೂ ಇದೆ. ಮತ್ತೆ ಗ್ಲೋಬಲ್ ಆಗಿ ತೊಂದರೆ ಆಗ್ಬೋದು ಕೂಡ. ಬೇರೆ ಕೆಲವು ಪ್ರಾಬ್ಲಮ್ಸ್ ಇದಾವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಚೈನಾ ಮಾಡ್ದ ಹಾಗೆ ಈ ಕರೆನ್ಸಿನ ದುರ್ಬಲನೂ ಕೂಡ ಗಳಿಸಬಹುದು. ಇನ್ನು ಯುನೈಟೆಡ್ ಸ್ಟೇಟ್ಸ್ ಜೊತೆ ಟ್ರೇಡ್ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ ಬೇರೆ ದಾರಿನೂ ಸಹ ಹುಡುಕ್ಬೋದು. ಇದರಿಂದ US ಎಕನಾಮಿಗೆ ಏನಾಗುತ್ತೆ ಅಂದ್ರೆ ಟ್ಯಾರಿಫ್ ಏನಾದ್ರೂ ಸಾಮಾನ್ಯವಾಗಿ ಅಮೆರಿಕನ್ಗೆ ಎಷ್ಟು ಮಟ್ಟಿಗೆ ತಲೆನೋವು ಕೊಡುತ್ತೆ ಅಂತಂದ್ರೆ ಅದ್ರ ಮೇಲೇನೂ ಕೂಡ ಅವರು ಡಿಪೆಂಡ್ ಆಗ್ಬೇಕಾಗತ್ತೆ. ಅಮೆರಿಕದ ಬಿಸ್ನೆಸ್ ಗಳನ್ನ ನಾವು ನೋಡಿದಾಗ ಟ್ಯಾರಿಫ್ ಇಂದ ಖಂಡಿತವಾಗ್ಲೂ ಕಷ್ಟಪಡ್ತಾರೆ. ಇದರಿಂದ ಇನ್ಫ್ಲೇಷನ್ ಕೂಡ ಬರ್ಬೋದು. ಅಮೆರಿಕ ಸಂಪನ್ಮೂಲಗಳು ಏನೆಲ್ಲ ಇದೆ ಅದು ಬೇಸಿಕ್ ಮ್ಯಾನುಫ್ಯಾಕ್ಚರಿಂಗ್ಗೆ ಅಂದ್ರೆ ಈ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಮತ್ತೆ ಅಡ್ವಾನ್ಸ್ ಇಂಡಸ್ಟ್ರಿಗೂ ಕೂಡ ತೊಂದರೆಗಳಾಗ್ಬೋದು. ಈ ಬಗ್ಗೆ ಗೋಲ್ಡ್ಮನ್ ಸ್ಯಾಚ್ ಅಮೆರಿಕದಲ್ಲಿ ಈ ವರ್ಷ ರಿಸೆಷನ್ ಬರೋದಕ್ಕೆ
25% ಚಾನ್ಸ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಬೇಸಿಕಲಿ ಇದು ರೆಸಿಪ್ರೋಕಲ್ ಟ್ಯಾರಿಫ್ ಇಲ್ಲದೆ ಇರುವಂಥ ಚಾರ್ಟ್. ಅದು ಶುರು ಆದಮೇಲೆ ಈ ಲೈನ್ ಮೇಲಕ್ಕೆ ಹೋಗುತ್ತೆ ನೋಡಿ. ಪರಿಸ್ಥಿತಿ ತುಂಬ ಕೆಟ್ಟದಾದರೆ ಅಮೆರಿಕದ ಟ್ಯಾರಿಫ್ ರೇಟನ್ನು ನಾವು ನೋಡಿದಾಗ ಡಿಸೆಂಬರ್ 2024ರಲ್ಲಿ ಏನಿತ್ತು ಅದಕ್ಕಿಂತ 10 ಪಟ್ಟು ಜಾಸ್ತಿ ಆಗ್ಬೋದು. ನಾವೀಗ ಹೊಸ ಪರಿಸ್ಥಿತಿಯನ್ನು ಕೂಡ ಹುಡುಕ್ತಿದ್ದೀವಿ. ಇದುವರೆಗೂ ಈ ಥರ ಯಾವತ್ತೂ ಕೂಡ ಆಗಿರಲಿಲ್ಲ. ಅದಕ್ಕೆ ನಮಗೆ ಏನು ಹೇಳೋದು ಅಂತಲೂ ಕೂಡ ಗೊತ್ತಾಗ್ತಿಲ್ಲ ನೋಡಿ. ಎಲ್ಲರೂ ಊಹೆ ಮಾಡ್ತಿದ್ದಾರೆ ಅಷ್ಟೇ. ಆದರೆ ಟ್ರೇಡ್ ಪಾಲಿಸಿ ಸರಿ ಇಲ್ಲದೆ ಇದ್ದರೆ ತುಂಬ ಬೇಕಾದಷ್ಟು ಪ್ರಾಬ್ಲಮ್ಸ್ ಆಗ್ಬೋದು. ನಮಗೊಂದು ವಿಷಯ ಮಾತ್ರ ಕ್ಲಿಯರ್ ಆಗಿ ಗೊತ್ತಿದೆ. ಗ್ಲೋಬಲ್ ಶಿಫ್ಟ್ ಆಗುವಂತಹ ಟೈಮ್ ಹತ್ರ ಇದೆ ನೋಡಿ. ಇದರ ಬಗ್ಗೆ ಮುಂದೆ ಜಾಸ್ತಿ ಮಾತಾಡೋಣ ವಿಷಯ ಕ್ಲಿಯರ್ ಆದಮೇಲೆ. ಈಗ ಮುಂದಿನ ಸ್ಟೋರಿಯಲ್ಲಿ ITCಯಿಂದ ಯಾಕೆ 3,500 ಕೋಟಿ ಸ್ವಾಧೀನ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದುವರೆಗೂ ನಾವು ಮಾತನಾಡದೇ ಇರೋ ಒಂದು ಇಂಡಸ್ಟ್ರಿಯ ಸುದ್ದಿಯೊಂದಿಗೆ ನಾನು ಬಂದಿದ್ದೀನಿ ನೋಡಿ. ITC ಒಂದು ದೊಡ್ಡ ಆಕ್ವಿಸಿಷನ್ ಮಾಡ್ತಿದೆ. ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಲಿಮಿಟೆಡ್ ಇಂದ, ಅಂದರೆ ಸೆಂಚುರಿ ಪಲ್ಪ್ ಆ್ಯಂಡ್ ಪೇಪರ್ CPP ಅಂತ ಏನು ಕರಿತೀವಿ ಗೊತ್ತಾ, ಇದರೊಂದಿಗೆ 3,498 ಕೋಟಿಗೆ ಕೊಂಡ್ಕೊಳ್ತಾ ಇದೆ ಅಂತ ಇತ್ತೀಚೆಗೆ ಅನೌನ್ಸ್ ಮಾಡಿದ್ದಾರೆ. ಈ ಡೀಲ್ನಲ್ಲಿ ಉತ್ತರಾಖಂಡ್ನ ಲಾಲ್ಕುವಾನ್ನಲ್ಲಿರೋ 4.8 ಲ್ಯಾಕ್ಸ್ ಟನ್ ಕೆಪಾಸಿಟಿ ಇರುವಂತಹ ಒಂದು ಪೂರ್ತಿ ಇಂಟಿಗ್ರೇಟೆಡ್ ಪೇಪರ್ ಮಿಲ್ ಸೇರ್ಕೊಂಡಿದೆ. ITCಗೆ ಇದೊಂದು ಸ್ಟ್ರಾಟಜಿಕ್ ಪ್ಲೇ. ಇಂಡಸ್ಟ್ರಿಗೆ ಕೆಟ್ಟ ಟೈಮ್ ಇರ್ಬೋದು ಹೌದು, ಆದರೆ ಒಳ್ಳೆ ಬಿಸ್ನೆಸ್ನ ಕೊಂಡ್ಕೊಳ್ಳೋದು ಅವರ ಒಂದು ಸ್ಟ್ರಾಟಜಿಕ್ ಪ್ಲೇಯಿಂದ ದುಡ್ಡು ಮಾಡ್ಕೊಳ್ಳೋದಕ್ಕೂ ಸಹ ಈಸಿ ಆಗತ್ತೆ. ಇದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಸಿಗಲ್ಲ, ಆದರೆ ಪೇಪರಿಂದ ITCಗೆ ಒಳ್ಳೆ ದುಡ್ಡೊಂದು ಖಂಡಿತವಾಗ್ಲೂ ಸಿಗುತ್ತೆ. ಸಿಗರೇಟ್ಸ್ ಮತ್ತೆ FMCG ಒಂದು ದೊಡ್ಡ ಬಿಸ್ನೆಸ್ ಆದ್ರೂ ಕೂಡ ಪೇಪರ್ ಬಿಸ್ನೆಸ್ ಕಂಪ್ನಿಗೆ ದುಡ್ಡು ತಂದು ಕೊಡೋದಕ್ಕೆ ಸೈಲೆಂಟ್ ಆಗಿ ಕೆಲಸ ಮಾಡ್ತಿದೆ. ಅವರ ಒಂದು ಪೇಪರ್ ಬೋರ್ಡ್ಸ್ ಅಂಡ್ ಸ್ಪೆಷಾಲಿಟಿ ಪೇಪರ್ಸ್ ಡಿವಿಷನ್ ಅಂದರೆ PSPD ಪ್ರಕಾರ ನಾವು ನೋಡಿದಾಗ 2023ನೇ ಫೈನಾನ್ಷಿಯಲ್ ಇಯರ್ನಲ್ಲಿ ಆವರೇಜ್ 8,000 ಕೋಟಿ ರೆವಿನ್ಯೂನ ತಂದುಕೊಂಡಿದೆ. ಅಂದರೆ ಟಾಪ್ ಲೈನ್ನ ಸರಿಸುಮಾರು 10%. ಅವರ ಒಂದು ಇಂಪಾರ್ಟೆನ್ಸ್ ಬಗ್ಗೆ ಡೌಟ್ ಇದ್ರೆ ಈ ಒಂದು ಆಕ್ವಿಸಿಷನ್ ಇಂದ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ITCಗೆ ಇದ್ರ ಬಗ್ಗೆ ಪೊಟೆನ್ಷಿಯಲ್ ಇದೆ ಅಂತಾನೂ ಕೂಡ ಗೊತ್ತಾಗಿದೆ ನೋಡಿ. ಉತ್ತರದಲ್ಲಿ ಹೊಸ ಹೆಜ್ಜೆನ ನಾವು ನೋಡಬಹುದು. CPP ಯಾಕೆ ITCಗೆ ಒಳ್ಳೆ ಒಂದು ಆಕ್ವಿಸಿಷನ್, ಇದಕ್ಕೊಂದು ಉತ್ತರ ಇದೆ ನೋಡಿ. ಇದರಿಂದ ITCಗೆ ಬೇರೆ ಮಾರ್ಕೆಟ್ ಅಲ್ಲೂ ಕೂಡ ಪೇಪರ್ ಮಾರಾಟ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪೇಪರ್ ತೂಕ ಇರುವಂತಹ ವಸ್ತು ಅಲ್ವಾ, ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ ಅದನ್ನ ತುಂಬಾ ದೂರ ಕೂಡ ಸಾಗಿಸೋದಕ್ಕೆ ಸರಿ ಇರಲ್ಲ. ಅದಕ್ಕೆ ITC ಮಾರ್ಕೆಟ್ಗೆ ಒಂದು ಲಿಮಿಟ್ ಇತ್ತು. ಇಲ್ಲಿವರೆಗೂ ITCಗೆ ಒಂದು ಸೌತ್ ಅಂಡ್ ಈಸ್ಟ್ ಇಂಡಿಯಾದಲ್ಲಿ ನಾವು ನೋಡಿದಾಗ ಮಾತ್ರ ಪೇಪರ್ ಪ್ರೊಡಕ್ಷನ್ ಇತ್ತು ಕೂಡ. ಅಂದ್ರೆ ತೆಲಂಗಾಣ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಈ ಒಂದು ಬಿಸ್ನೆಸ್ ಕಂಡು ಬರ್ತಾ ಇತ್ತು. ಉತ್ತರಾಖಂಡ್ನಲ್ಲಿ CPP ಹತ್ರ ಒಂದು ದೊಡ್ಡ ಮಿಲ್ ಇರೋದ್ರಿಂದ ITCಗೆ ಫಸ್ಟ್ ಟೈಮ್ ನಾರ್ತ್ ಇಂಡಿಯಾದಲ್ಲಿ ಒಂದು ಪ್ರೆಸೆನ್ಸ್ ಸಿಗತ್ತೆ ಅಂತಲೂ ಕೂಡ ಕಾಣ್ತು. ಇದು ITCನ ಆಪರೇಷನಲ್ ರಿಸ್ಕ್ನ ಕಮ್ಮಿ ಮಾಡುತ್ತೆ. ಬೇಸಿಕಲಿ ಕಂಪನಿಗೆ ತುಂಬಾ ಫ್ಯಾಕ್ಟ್ರಿ ಇತ್ತು ಅಂತ ಅನ್ಕೊಳ್ಳಿ, ಪೇಪರ್ ಬಿಸ್ನೆಸ್ನ ಎಲ್ಲ ಕಡೆನೂ ಕೂಡ ಹಂಚ್ಬೋದು. ಇದನ್ನ ಕಂಪನಿ ಮುಖ್ಯ ಗುರಿ ಅಂತಲೂ ಕೂಡ ಹೇಳಿದೆ. ಈ ಸ್ಟೋರಿ ಬರೀ ಜಾಗದ ಬಗ್ಗೆ ಮಾತ್ರ ಅಲ್ಲ, ಪೇಪರ್ ಸ್ಪೇಸ್ನಲ್ಲಿ ತುಂಬಾ ವಿಷಯ ನಡೀತಿದೆ, ಅದ್ರ ಬಗ್ಗೆನೂ ಕೂಡ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಯಾಕೆ ಈಗ ಈ ಇಂಡಸ್ಟ್ರಿ ಡೌನ್ ಟರ್ನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ. ಇಂಡಿಯನ್ ಪೇಪರ್ ಇಂಡಸ್ಟ್ರಿ ತುಂಬಾ ಫ್ರಾಗ್ಮೆಂಟೆಡ್ ಆಗಿದೆ ಅಲ್ವಾ. ಇಂಡಸ್ಟ್ರಿಯಲ್ಲಿ ತುಂಬಾ ಚಿಕ್ಕ ಮತ್ತೆ ರೀಜನಲ್ ಪ್ಲೇಯರ್ಸ್ ಇದ್ದಾರೆ. CPP ಒಂದು ದೊಡ್ಡ ಕೆಪಾಸಿಟಿ ಯೂನಿಟ್, ಅಂದ್ರೆ ಅದು ಮಾರಾಟಕ್ಕೆ ನಿಂತ್ಕೊಂಡಾಗ ತುಂಬಾ ಜನ ಕೂಡ ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬರ್ತಿದ್ರು. ಈ ಆಕ್ವಿಸಿಷನ್ ಇವಾಗ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡ್ತಾ ಇದೆ. ಪೇಪರ್ ಇಂಡಸ್ಟ್ರಿ ಕಳೆದ ಕೆಲವು ವರ್ಷದಿಂದ ಸರಿ ಇಲ್ಲದೆ ಇರೋದ್ರಿಂದ ಸಣ್ಣ ಪೇಪರ್ ಮಿಲ್ಸ್ ಗಳೇನೆಲ್ಲ ಇರ್ತಾರೆ ಅವರು ಕಷ್ಟಪಡ್ತಿದ್ದಾರೆ. ಅಂದ್ರೆ ಈ ದೊಡ್ಡ ಪ್ಲೇಯರ್ಸ್ ಈ ಅವಕಾಶನ ಯೂಸ್ ಮಾಡಿಕೊಂಡು ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಪೇಪರ್ ಸೆಕ್ಟರ್ಸ್ಗೆ ಕ್ರೈಸಿಸ್ ಇದ್ರೆ ITC ದುಡ್ಡು ಯಾಕೆ ಹಾಕಬೇಕು? ಕೆಲವು ವರ್ಷದಿಂದ ಇಂಡಸ್ಟ್ರಿಗೆ ಏನಾಯ್ತು ಅಂತ ನೋಡೋಣ ನೋಡಿ. ಇಂಡಿಯನ್ ಪೇಪರ್ ಸೆಕ್ಟರ್ಸ್ ಅಲ್ಲಿ ನಾವು ಮಾತಾಡಿದಾಗ 2 ಹೊಡೆತ ಬಿದ್ದಿದೆ. ಮಾರ್ಜಿನ್ ಕಮ್ಮಿ ಮತ್ತೆ ಇಂಪೋರ್ಟ್ ಜಾಸ್ತಿ ಆಗಿರೋದು. ಕೋವಿಡ್ ಟೈಮ್ನಲ್ಲಿ ಏನ್ ನಡೀತು ಮತ್ತೆ ಅದಾದ್ಮೇಲೆ ಏನ್ ಆಯ್ತು ಅಂತಾನೂ ಕೂಡ ನೋಡೋಣ. ಮೊದಲನೇದು ಡಿಮ್ಯಾಂಡ್ ಡ್ರಾಪ್ ಆಗಿದ್ದು ಮತ್ತೆ ಇಂಪೋರ್ಟ್ ಜಾಸ್ತಿ ಆಗಿದ್ದು. ಪ್ಯಾಂಡಮಿಕ್ ಟೈಮಲ್ಲಿ ಈ ಪ್ರಿಂಟಿಂಗ್ ಮತ್ತೆ ರೈಟಿಂಗ್ ಪೇಪರ್ಗೆ ಡಿಮ್ಯಾಂಡ್ ಅನ್ನ ಕಮ್ಮಿ ಮಾಡ್ತು. ಪ್ರಪಂಚ ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಆನ್ಲೈನ್ಗೆ ಹೋಯಿತು. ಪೇಪರ್ ಇಂಡಸ್ಟ್ರಿಗೆ ಅದು ಒಂದು ಕೆಟ್ಟ ಟೈಮ್. ಅಂದರೆ ಆಫೀಸ್ ಕ್ಲೋಸ್ ಆಗಿದ್ದು, ಸ್ಕೂಲ್ ಆನ್ಲೈನ್ ಆಗಿದ್ದು, ಹಾಗೆಯೇ ಪೇಪರ್ ಯೂಸೇಜ್ ಕಮ್ಮಿ ಆಗಿದ್ದು. ಪರಿಸ್ಥಿತಿ ಸರಿ ಆದಮೇಲೆ 2023ನೇ ಫೈನಾನ್ಷಿಯಲ್ ಇಯರ್ನಲ್ಲಿ ನಾವು ನೋಡಿದಾಗ ಡಿಮ್ಯಾಂಡ್ ಜಾಸ್ತಿ ಆಯಿತು ಕೂಡ, ಆದರೆ ತುಂಬ ದಿನ ಇರಲಿಲ್ಲ. ಪ್ಯಾಂಡಮಿಕ್ ಕಮ್ಮಿ ಆದಮೇಲೆ ಇಂಡಿಯನ್ ಕಂಪನಿಗಳು ಸರಿ ಹೋಗೋದಕ್ಕೆ ಕಷ್ಟಪಟ್ಟರು. ಚೈನಾ ಮತ್ತು ಏಷ್ಯನ್ ಕಂಟ್ರೀಸಿಂದ ಅಂದರೆ ಇಂಡೋನೇಷ್ಯಾ ಆಗಿರ್ಬೋದು, ಸಿಂಗಾಪುರ್ ಥರ ಕಡಿಮೆ ಆಗಿರೋ ಪ್ರಾಡಕ್ಟ್ಸ್ಗಳು ಇಂಡಿಯನ್ ಮಾರ್ಕೆಟ್ಗೆ ಬರೋದಕ್ಕೆ ಶುರು ಮಾಡಿದ್ವು. 2022 ಹಾಗೂ 24ನೇ ಫೈನಾನ್ಷಿಯಲ್ ಇಯರ್ನಲ್ಲಿ ನಾವು ನೋಡಿದಾಗ ಈ ನಡುವೆ ಪೇಪರ್ ಮತ್ತು ಪೇಪರ್ ಬೋರ್ಡ್ ಇಂಪೋರ್ಟ್ಗಳು 68% ಜಾಸ್ತಿಯಾಗಿ 1.1 ಮಿಲಿಯನ್ ಟನ್ನಿಂದ 1.9 ಮಿಲಿಯನ್ ಟನ್ಗೆ ಏರಿಕೆ ಆಗಿದೆ. ಎರಡನೇದು, ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದೆ. ಅಂದರೆ ಪೇಪರ್ ಮಾಡೋದಕ್ಕೆ ಬೇಕಾಗಿರೋ ಮುಖ್ಯ ವಸ್ತು ಏನು? ವುಡ್. ಅಂದರೆ ಇದು ಸಿಗೋದು ಕಷ್ಟ ಆಯಿತು ಮತ್ತು ಬೆಲೆನೂ ಕೂಡ ಜಾಸ್ತಿ ಆಯಿತು.
ಕೋವಿಡ್ ಟೈಮ್ನಲ್ಲಿ ಮರ ಬೆಳೆಸೋದನ್ನ ಎಲ್ಲರೂ ಕೂಡ ಪರ್ಮನೆಂಟ್ ಆಗಿ ನಿಲ್ಲಿಸ್ಬಿಟ್ರು. ಯೂಶಲಿ ಮರಗಳೇನಾದ್ರೂ ಬೆಳಿಬೇಕು ಅಂತಂದ್ರೆ 3 ರಿಂದ 5 ವರ್ಷ ಬೇಕಾಗತ್ತೆ ಅಲ್ವಾ. ಅದಕ್ಕೆ ದೇಶ ಮತ್ತೆ ಓಪನ್ ಆದಾಗ ಹೊಸ ಮತ್ತೆ ದೊಡ್ಡದಾಗಿರೋ ಮರಗಳು ಇರಲಿಲ್ಲ. ವುಡ್ ಬೇಕಾಗಿರೋ ಪ್ರಾಡಕ್ಟ್ಸ್ ನ ಡಿಮ್ಯಾಂಡ್ ಕೂಡ ಜಾಸ್ತಿ ಮಾಡಿತ್ತು. ಫರ್ನಿಚರ್ ಆಗಿರ್ಬೋದು, ಪ್ಲೈವುಡ್ ಮತ್ತೆ ಬಯೋಮಾಸ್ ಪವರ್ ತರ ಇಂಡಸ್ಟ್ರೀಸ್ಗೂ ಕೂಡ ವುಡ್ ಜಾಸ್ತಿ ಬೇಕಾಗಿತ್ತು. ಸಡನ್ ಆಗಿ ವುಡ್ ನ ಡಿಮ್ಯಾಂಡ್ ಜಾಸ್ತಿ ಆಗಿ ಮತ್ತೆ ಸಪ್ಲೈ ಕಮ್ಮಿ ಆಗೋಯ್ತು ನೋಡಿ. ಅದಕ್ಕೆ ವುಡ್ ಪ್ರೈಸ್ ಜಾಸ್ತಿ ಆಯ್ತು ಕೂಡ. ಕೆಲವು ಕೇಸ್ ನಲ್ಲಿ ನಾವು ನೋಡಿದಾಗ ಪೇಪರ್ ಕಂಪನಿಗಳಿಗೆ ರಾ ಮೆಟೀರಿಯಲ್ಸ್ ಕಾಸ್ಟ್ ನಿಂದಾನೇ ನಷ್ಟ ಜಾಸ್ತಿ ಆಗೋಕ್ ಶುರುವಾಯಿತು. ಕಡಿಮೆ ಇಂಪೋರ್ಟ್ ಮತ್ತೆ ಜಾಸ್ತಿ ಖರ್ಚುಗಳಿಂದ ಇಂಡಸ್ಟ್ರಿಗೆ ತುಂಬಾ ನಷ್ಟ ಆಗೋಕ್ ಶುರುವಾಯಿತು ನೋಡಿ. ಅಂದ್ರೆ ಬಾಬ್ ಕ್ಯಾಪ್ಸ್ ರಿಪೋರ್ಟ್ ಪ್ರಕಾರ ಇಂಡಸ್ಟ್ರಿಯ ಎಬಿಟನ್ನ ನಾವು ನೋಡಿದಾಗ ಈ ಮಾರ್ಜಿನ್ 2025ನೇ ಫೈನಾನ್ಷಿಯಲ್ ಇಯರ್ ನಲ್ಲಿ ಕೇವಲ 6.9%ಗೆ ಇಳಿದೋಗಿದೆ. ಅಂದ್ರೆ ಇದು ಕಳೆದ 20 ವರ್ಷಗಳಲ್ಲಿಯೇ ಕಮ್ಮಿ ಅಂತ. ಕಳೆದ 2 ದಶಕಗಳಲ್ಲಿ ನಾವು ನೋಡಿದಾಗ ಆವರೇಜ್ ಮಾರ್ಜಿನ್ ಸುಮಾರು 16 to 20% ಇತ್ತು. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ITC ಯಾಕೆ ಇದನ್ನ ಕೊಂಡ್ಕೊಳ್ತಾ ಇದೆ? ITC ಲಾಂಗ್ ಟರ್ಮ್ ಡಿಮ್ಯಾಂಡ್ಗೆ ದುಡ್ಡು ಹಾಕ್ತಿದೆ ಅಂತ ನನಗೇನೋ ಅನಿಸ್ತಿದೆ ನೋಡಿ. ಕೆಲವು ವರ್ಷ ಪ್ರಾಬ್ಲಮ್ ಇದ್ರೂ ಕೂಡ ಮುಂದೆ ಪೇಪರ್ಗೆ ಒಳ್ಳೆ ಟೈಮ್ ಬರುತ್ತೆ ಅಂತ ITCಗೆ ಗೊತ್ತಾಗಿದೆ. ಹಾಗಿದ್ರೆ ITCಗೆ ಲಾಭ ಆಗೋ ವಿಷಯಗಳು ಇಲ್ಲಿದೆ ನೋಡಿ. ಇಂಡಿಯಾದ ಪರ್ ಕ್ಯಾಪಿಟಾ ಪೇಪರ್ ಕನ್ಸಪ್ಷನ್ ನಾವು ನೋಡಿದಾಗ ಕೇವಲ 15 ರಿಂದ 16 kg ಅಷ್ಟೇ. ಚೈನಾದಲ್ಲಿ 29 kg ಮತ್ತೆ ಗ್ಲೋಬಲಿ 57 kg ಇದೆ. ಡಿಜಿಟಲ್ ಯುಗ ಇದ್ರೂ ಕೂಡ ಪೇಪರ್ಗೆ ತುಂಬಾನೇ ಅವಕಾಶ ಇದೆ. ಪೇಪರ್ನ ಬುಕ್ ಮತ್ತೆ ಪ್ರಿಂಟಿಂಗ್ಗೆ ಅಷ್ಟೇ ಅಲ್ಲ ಯೂಸ್ ಮಾಡೋದು, ಬೇರೆ ಕೆಲಸಕ್ಕೂ ಸಹ ಯೂಸ್ ಮಾಡ್ತಾರೆ. ಟಿಶ್ಯೂ ಪೇಪರ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ ನೋಡಿ. ಕ್ಲೀನ್ ಆಗಿರಬೇಕು ಅಂತ ಸುಮಾರು 13.3% ಬೆಳವಣಿಗೆ ಆಗಿದೆ. ಕಪ್ ಸ್ಟಾಕ್ಗಳು 10.5%. ಹಾಗೇನೆ ನಾವು ಈ ಡಿಸ್ಪೋಸಬಲ್ ಫುಡ್ ಕಂಟೈನರ್ಸ್ನ ನಾವು ನೋಡಿದಾಗ ಇದೆಲ್ಲದಕ್ಕೂ ಸಹ ಇದು ಯೂಸ್ ಆಗತ್ತೆ. ಹಾಗೇನೆ ಗೌರ್ಮೆಂಟ್ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ಬ್ಯಾನ್ ಮಾಡ್ತಿರೋದ್ರಿಂದ ಪೇಪರ್ ಬೇಸ್ಡ್ ಪ್ರಾಡಕ್ಟ್ಸ್ಗೆ ಕಂಪನಿಗಳು ಕೂಡ ಶಿಫ್ಟ್ ಆಗೋದಕ್ಕೆ ಚಾನ್ಸಸ್ಗಳು ಬೇಕಾದಷ್ಟಿದೆ. ಇದರಿಂದ ಇನ್ನೂ ಜಾಸ್ತಿ ಬಿಸ್ನೆಸ್ ಆಪರ್ಚುನಿಟಿಗಳು ಕೂಡ ಸಿಗ್ಬೋದು. ಇದೆಲ್ಲ ನೋಡಿದಾಗ ITCಗೆ ಇದೊಂದು ಚಿನ್ನದ ಅಂಗಡಿ ತರ ಕಾಣ್ತಿದೆ. ಬೇರೆಯವರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಗ ವ್ಯಾಲ್ಯೂಯೇಷನ್ ಕಮ್ಮಿ ಆಗತ್ತೆ ಅಲ್ವಾ. ಆಗ ಸ್ಟ್ರಾಟಜಿಕ್ ಲೊಕೇಶನ್ ಅಲ್ಲಿರೋ ಈ ಒಂದು ಆಪರೇಷನ್ ಅನ್ನ ಖಂಡಿತವಾಗ್ಲೂ ಕೊಂಡ್ಕೊಳ್ಬಹುದು. CPP ಯೂನಿಟ್ ಚೆನ್ನಾಗಿ ಕೆಲಸ ಮಾಡೋ ತರ ITC ಪ್ಲಾನ್ ಅನ್ನ ಮಾಡ್ತಾ ಇದೆ. ಪ್ರತಿ ಟನ್ಗೂ ಕೂಡ 30 ರಿಂದ 40% ಎಬಿಟಾ ಜಾಸ್ತಿ ಮಾಡುವ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಹಾಗೆ ಆಪರೇಷನ್ ಸರಿ ಆದ್ಮೇಲೆ ಈ ಒಂದು ಹೈ ಟೀನ್ಸ್ ರಿಟರ್ನ್ ಆನ್ ಕ್ಯಾಪಿಟಲ್ಗೂ ಕೂಡ ಟಾರ್ಗೆಟ್ ಮಾಡ್ತಾ ಇದೆ. ಆಕ್ವಿಸಿಷನ್ಗೆ ITC ಏನ್ ಮಾಡುತ್ತೆ? CPP ಡೀಲ್ ಇಂದ ITCಯ ಒಂದು ಟೋಟಲ್ ಪೇಪರ್ ಕೆಪಾಸಿಟಿನ ನಾವು ನೋಡಿದಾಗ 8 ಲಕ್ಷ ಟನ್ ನಿಂದ 12.8 ಲ್ಯಾಕ್ಸ್ ಟನ್ಗೆ ಜಾಸ್ತಿ ಆಗತ್ತೆ. ಸುಮಾರು 60% ಜಂಪ್ ಸಿಗತ್ತೆ ನೋಡಿ. ITC ಹತ್ರ ಈ ಕೆಪಾಸಿಟಿ ಪ್ರಾಬ್ಲಮ್ ಇತ್ತು, ಅದನ್ನ ಇದು ಸರಿ ಮಾಡ್ತಾ ಇದೆ. ಅಂದ್ರೆ ಈಗಿರೋ ಮಿಲ್ಗಳು ಪೂರ್ತಿ ರನ್ ಆಗ್ತಿದೆ ಹೌದು, ಆದ್ರೆ ಈ ಹೊಸ ಯೂನಿಟ್ ಇಂದ ಜಾಸ್ತಿ ದುಡ್ಡು ಮಾಡಬಹುದು ಮತ್ತೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಇನ್ನೂ ಕೂಡ ಸಪೋರ್ಟ್ ಸಿಗತ್ತೆ. ಈ ಡೀಲಿಂದ ITC ದೇಶದಲ್ಲೇ ದೊಡ್ಡ ಪೇಪರ್ ಪ್ರೊಡ್ಯೂಸರ್ ಆಗುತ್ತೆ. ಟಿಶ್ಯೂ ಪೇಪರ್ ಮತ್ತೆ ರಯಾನ್ ಗ್ರೇಡ್ ಪಲ್ಪ್ ತರ ಹೊಸ ಪ್ರಾಡಕ್ಟ್ಗಳು ಕೂಡ ಈ ಕ್ಯಾಟಗರೀಸ್ ಅಲ್ಲಿ ಸಿಗತ್ತೆ. ಅದನ್ನ ITC ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೂ ಕೂಡ ಸೇರಿಸ್ಕೊಳ್ಬಹುದು. ಒಟ್ಟಿನಲ್ಲಿ ಈ ಇಂಡಸ್ಟ್ರಿ ಸರಿ ಆದಾಗ ಎಲ್ಲ ಬೆನಿಫಿಟ್ಸ್ ಕೂಡ ಸಿಗತ್ತೆ. ಈಗ ಪ್ರಾಬ್ಲಮ್ ಇದ್ರೂ ಕೂಡ ಇಂಡಿಯನ್ ಪೇಪರ್ ಇಂಡಸ್ಟ್ರಿ ಬೇಗ ಬೆಳೀತಿದೆ ಅಂತ ನಮಗೆ ಗೊತ್ತಾಗ್ತಿದೆ ಅಲ್ವಾ. ಇದು 80,000 ಕೋಟಿ ಇಂಡಸ್ಟ್ರಿ ಆಗಿದ್ದು ವರ್ಷಕ್ಕೆ 25 ಮಿಲಿಯನ್ ಟನ್ ಪ್ರೊಡಕ್ಷನ್ ಅನ್ನ ಮಾಡುತ್ತೆ. ಮತ್ತೆ ITC ತನ್ನ ಪೊಸಿಷನ್ ಅನ್ನು ಕೂಡ ಸ್ಟ್ರಾಂಗ್ ಮಾಡ್ಕೊಳ್ತಿದೆ. ಈ ಆಕ್ವಿಸಿಷನ್ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ ನೋಡಿ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, BSNL ಜೈಪುರ ಆಗಿರ್ಬೋದು, ಲಕ್ನೋ, ಚಂಡೀಗಢ, ಭೋಪಾಲ್, ಕೋಲ್ಕತ್ತಾ, ಪಾಟ್ನಾ, ಹೈದರಾಬಾದ್ ಮತ್ತೆ ಚೆನ್ನೈ ಸೇರಿದಂತೆ ಪ್ರಮುಖ ಭಾರತೀಯ ನಗರಗಳಲ್ಲಿ 5G ಸರ್ವಿಸ್ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಿದೆ. ಅಂದ್ರೆ 1 ಲಕ್ಷ ಸೈಟ್ಗಳನ್ನ ಹಾಕಿ ನೆಟ್ವರ್ಕ್ ಎಕ್ಸ್ಪ್ಯಾನ್ಷನ್ ಮಾಡೋ ಪ್ಲಾನ್ ನಲ್ಲಿ ಅವರ ಒಂದು 4G ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ನೋಡಿದಾಗ ಟೆಸ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮಾರ್ಚ್ 2025 ಹೊತ್ತಿಗೆ 83,000 ಸೈಟ್ಗಳನ್ನ ಇನ್ಸ್ಟಾಲ್ ಮಾಡ್ತಿದ್ದಾರೆ ಮತ್ತೆ 75,000 ಆಪರೇಷನಲ್ ಕೂಡ ಆಗಿದೆ. TCS ನೇತೃತ್ವದ ಈ ಕನ್ಸೋರ್ಟಿಯಂ ನ ನೋಡಿದಾಗ 24,500 ಕೋಟಿ ಕಾಂಟ್ರಾಕ್ಟ್ ಅನ್ನ ಕೊಟ್ಟಿದ್ರು ಕೂಡ ಲೇಟ್ ಆಗಿದ್ದಕ್ಕೆ ಈ ತರ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಅಂದ್ರೆ BSNL ಮುಂದಿನ 3 ತಿಂಗಳಲ್ಲಿ ದೆಹಲಿಯಲ್ಲಿ ನೆಟ್ವರ್ಕ್ ಆಸ್ ಅ ಸರ್ವಿಸ್ ಈ ಮಾದರಿ ಮೂಲಕ ಕಮರ್ಷಿಯಲ್ 5G ಲಾಂಚ್ಗೆ ರೆಡಿ ಆಗ್ತಿದೆ. ಸಿಮ್ ಅಪ್ಗ್ರೇಡ್ ಇಂದ ಈಸಿ ಮಾಡೋದಕ್ಕೆ BSNL ಒಂದು ಪೈರೋ ಹೋಲ್ಡಿಂಗ್ ನೊಂದಿಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಅಂದ್ರೆ ಟೆಲ್ಕೋದ ಮೊಬೈಲ್ ಮಾರ್ಕೆಟ್ ಶೇರ್ ನಾವು ನೋಡಿದಾಗ ಡಿಸೆಂಬರ್ 2024 ಹೊತ್ತಿಗೆ 7.99% ಇದೆ ಅಂತ ಗೊತ್ತಾಗುತ್ತೆ. 4G ಮತ್ತೆ 5G ಸರ್ವಿಸ್ ನಲ್ಲಿ ಲೇಟ್ ಆಗಿ ಎಂಟ್ರಿ ಕೊಟ್ಟಿದ್ದಕ್ಕೆ ಹೀಗಾಗಿದೆ ಅಂತ ಗೊತ್ತಾಗತ್ತೆ ನೋಡಿ. ನಂಬರ್ 2, ಹಣಕಾಸು ಸಚಿವಾಲಯದ ಲೇಟೆಸ್ಟ್ ಕ್ವಾರ್ಟರ್ಲಿ ಎಕ್ಸ್ಟರ್ನಲ್ ಡೆಟ್ ರಿಪೋರ್ಟ್ ಪ್ರಕಾರ ಡಿಸೆಂಬರ್ 2024 ಕೊನೆಯಲ್ಲಿ ಭಾರತದ ಎಕ್ಸ್ಟರ್ನಲ್ ಡೆಟ್ ವರ್ಷಕ್ಕೆ 10.7% ಅಷ್ಟು ಏರಿಕೆಯಾಗಿದೆ. ಅಂದ್ರೆ $717.9 ಬಿಲಿಯನ್ ತಲುಪಿದೆ ಅಂತ. ಡಿಸೆಂಬರ್ 2023ರಲ್ಲಿ $648.7 ಬಿಲಿಯನ್ ಇತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ಮೇಲೆ ನಾವು ನೋಡಿದಾಗ
ನೋಡಿದಾಗ ಈ ಸಾಲ ಸೆಪ್ಟೆಂಬರ್ 2024ರಲ್ಲಿ ದಾಖಲಾದ $712.7 ಬಿಲಿಯನ್ಗಿಂತನೂ ಕೂಡ 0.7% ಏರಿಕೆಯಾಗಿದೆ. ಡಿಸೆಂಬರ್ 2024ರಲ್ಲಿ ಎಕ್ಸ್ಟರ್ನಲ್ ಡೆಟ್ ಟು GDP ರೇಷಿಯೋನ ನೋಡಿದಾಗ 19.1% ಆಗಿದ್ದು ಹಿಂದಿನ ಕ್ವಾರ್ಟರ್ನಲ್ಲಿ 19% ಇತ್ತು. ಅಂದ್ರೆ ರೂಪಾಯಿ ಮತ್ತು ಇತರ ಪ್ರಮುಖ ಕರೆನ್ಸಿಗಳ ವಿರುದ್ಧ $US ಮೌಲ್ಯ ಹೆಚ್ಚಾಗಿದ್ದಕ್ಕೆ $12.7 ಬಿಲಿಯನ್ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಅದು ಇಲ್ಲದೆ ಇದ್ರೆ ಡಿಸೆಂಬರ್ಗೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ಅಂದ್ರೆ ಸಾಲದ ಏರಿಕೆ $17.9 ಬಿಲಿಯನ್ ಆಗ್ತಿತ್ತು. $US ಇಂದ ಪಡೆದ ಸಾಲದ ಪಾಲನ್ನು ನಾವು ನೋಡಿದಾಗ 54.8% ಇತ್ತು. ಅಂದ್ರೆ ನಂತರ ಸ್ಥಾನದಲ್ಲಿ ಇಂಡಿಯನ್ ರೂಪಾಯಿ 30.6%, ಜಪಾನೀಸ್ನ ಏನ್ 6.1% ಮತ್ತೆ SDR ನಾವು ನೋಡಿದಾಗ 4.7%, ಇನ್ನು ಯೂರೋ 3% ಇತ್ತು. ಸೆಂಟ್ರಲ್ ಗವರ್ಮೆಂಟ್ ಈ ಒಂದು ಎಕ್ಸ್ಟರ್ನಲ್ ಡೆಟ್ ಕಮ್ಮಿ ಆದ್ರೆ ನಾನ್ ಗವರ್ಮೆಂಟ್ ಸೆಕ್ಟರ್ ಸಾಲವನ್ನ ಈ ಸಮಯದಲ್ಲಿ ಜಾಸ್ತಿ ಆಯ್ತು ಅಂತ ಹೇಳಿದ್ದಾರೆ. ಮೂರನೇದು, ಭಾರತ ಸರ್ಕಾರ 36,950 crores ಬಾಕಿ ಉಳಿಸ್ಕೊಂಡಿದ್ರಿಂದ ಈ ಒಂದು ಸ್ಪೆಕ್ಟ್ರಮ್ ಹರಾಜಿನ ಬಾಕಿಯನ್ನ ಈಕ್ವಿಟಿಯಾಗಿ ಪರಿವರ್ತನೆ ಮಾಡುತ್ತೆ ಅಂತ ಅನೌನ್ಸ್ ಮಾಡಿದ್ಮೇಲೆ ವೋಡಾಫೋನ್ ಐಡಿಯಾ ಷೇರುಗಳು ಕೂಡ ಮಂಗಳವಾರ 10% ಏರಿಕೆಯನ್ನ ಕಂಡಿದೆ. ಅಂದ್ರೆ 7.48 ರೂಪೀಸ್ಗೆ ತಲುಪಿದೆ ಅಂತ. ಈ ನಿರ್ಧಾರದಿಂದ ಟೆಲಿಕಾಂ ಕಂಪನಿಯ ಸರ್ಕಾರದ ಪಾಲು 22.6% ಇಂದ 48.99% ಅಷ್ಟು ಏರಿಕೆಯಾಗಿದೆ. ಹಾಗೆಯೇ ಕಂಪನಿಯ ಸಾಲದ ಹೊರೆನೂ ಕೂಡ ಕಮ್ಮಿ ಆಗತ್ತೆ ಅಂತ. ಸೆಪ್ಟೆಂಬರ್ 2024ರಂತೆ ವೋಡಾಫೋನ್ ಐಡಿಯಾ ಒಟ್ಟು ಸಾಲನ ನೋಡಿದಾಗ 2.16 lakhs crore ಇದೆ. ಈ ಸ್ಟಾಕ್ ಕಳೆದ 4 ತಿಂಗಳಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸರ್ಕಾರದ ಸಹಾಯದಿಂದ ಇನ್ವೆಸ್ಟರ್ ಸೆಂಟಿಮೆಂಟ್ ಕೂಡ ಪಾಸಿಟಿವ್ ಆಗಿದೆ ನೋಡಿ. ಈ ಒಂದು ಕನ್ವರ್ಷನ್ ನಲ್ಲಿ ಮುಂದೂಡಲ್ಪಟ್ಟ ಸ್ಪೆಕ್ಟ್ರಮ್ ಪೇಮೆಂಟ್ಸ್ ಕೂಡ ಮುಖ್ಯ ಗುರಿಯಾಗಿದೆ. ಇದು ವೋಡಾಫೋನ್ ಐಡಿಯಾದ ಆರ್ಥಿಕ ಪರಿಸ್ಥಿತಿಯನ್ನ ಸ್ಥಿರಗೊಳಿಸುತ್ತೆ, ಹಾಗೇನೋ ಒಂದು ದೊಡ್ಡ ಸ್ಟ್ರಾಟಜಿಯ ಭಾಗವಾಗಿದೆ ಅಂತಾನೂ ಕೂಡ ಗೊತ್ತಾಗತ್ತೆ. ನಾಲ್ಕನೇದು, ಸೋಮವಾರ ಬಂಗಾರದ ಬೆಲೆ ಪ್ರತಿ ಔನ್ಸ್ಗೆ $3,100ಗೆ ದಾಟಿದೆ. ಅಂದ್ರೆ ಸ್ಪಾಟ್ ಗೋಲ್ಡ್ ನಾವು ನೋಡಿದಾಗ $3,128.06 ಇತ್ತು. ಅದು ತಲುಪಿ ಆದ್ಮೇಲೆ $3,103.99ಗೆ ಸೆಟ್ಲ್ ಆಯಿತು. ಅಂದ್ರೆ US ಗೋಲ್ಡ್ ಫ್ಯೂಚರ್ಸ್ ಕೂಡ $3,136.10ಗೆ ಏರಿಕೆಯಾಗಿದೆ. ಇದು ಟ್ರೇಡ್ ಅಲ್ಲಿ 0.7% ಏರಿಕೆಯಾಗಿದೆ ಅಂತ ಗೊತ್ತಾಗುತ್ತೆ. 2024ರಲ್ಲಿ ಸರಿಸುಮಾರು 27% ಹೆಚ್ಚಾದ ನಂತರ ಈ ವರ್ಷದಲ್ಲಿ ಈವರೆಗೂ ಕೂಡ ಇದರ ಬೆಲೆ 18% ಗಳಿಕೆಯಾಗಿದೆ ಅಂತ. 1986ರ ನಂತರ ನಾವು ನೋಡಿದಾಗ ಬಂಗಾರ ಕ್ವಾರ್ಟರ್ಲಿ ಅತ್ಯಂತ ಬಲಿಷ್ಠ ಪ್ರದರ್ಶನವನ್ನ ಕೊಟ್ಟಿದೆ. ಟ್ಯಾರಿಫ್ ಬಗ್ಗೆ ಅನಿಶ್ಚಿತತೆ ಇರೋದ್ರಿಂದ ಈ ಹೂಡಿಕೆದಾರರು ಸೇಫ್ ಆಗಿರುವಂತಹ ಆಸ್ತಿಗಳನ್ನ ಹುಡುಕ್ತಿದ್ದಾರೆ. ಅದು ಬಂಗಾರದ ಮೇಲೆ ಹೆಚ್ಚಿಸ್ತಾ ಇದೆ ಕೂಡ. ಹಾಗೆಯೇ ಅನಲಿಸ್ಟ್ ಹೇಳಿರೋ ಪ್ರಕಾರ ಸೆಂಟ್ರಲ್ ಬ್ಯಾಂಕ್ ಖರೀದಿಸಿ ಮತ್ತೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಡಿಮ್ಯಾಂಡ್ ಇರೋದ್ರಿಂದ ಬೆಲೆ ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಸ್ವಲ್ಪ ಪ್ರಾಫಿಟ್ ಕಮ್ಮಿ ಆದ್ರೂ ಕೂಡ ಬುಲಿಶ್ ಮೂಮೆಂಟ್ ಹಾಗೆ ಇರುತ್ತೆ ಅಂತಾನೂ ಕೂಡ ಮಾರ್ಕೆಟ್ ನಲ್ಲಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.